ಕೊನೆಯ ರಾಶಿ ಮೀನರಾಶಿ ಗುರುಜಿ. ಮೀನರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ? 2025ನೇ ಇಸವಿಯಲ್ಲಿ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳು ಇವರ ರಾಶಿಯ ಪ್ರಕಾರ ಇವರಿಗೆ ಲಭಿಸಲಿವೆ? ಮೀನರಾಶಿ 12ನೇ ರಾಶಿ. ಮೀನ ಅಂದ್ರೆ ಸ್ವಲ್ಪ ಚಂಚಲವಾದಂಥ ಮನಸ್ಸು. ಮೀನು ಹೇಗಿರುತ್ತೆ? ಒಂದು ಕಡೆ ನಿಲ್ಲ, ಅದು ಎಲ್ಲೋ ಒಂದು ಕಡೆ ತೆರಳ್ಕೊಂಡು ಓಡಾಡ್ತಾನೆ ಇರ್ತದೆ. ನೀರಿನಲ್ಲಿ ಇದ್ರೂ ಸಹ ಹ್ಮ್. ಜಲತತ್ವ ರಾಶಿ, ದ್ವಿಸ್ವಭಾವ ರಾಶಿ, ರಾಶ್ಯಾಧಿಪತಿಯಾದಂಥವನೇ ಗುರು ಆಗಿರೋದು. ಚತುರ್ಥದಲ್ಲಿ ಗುರು ಸಂಚಾರ ಮಾಡ್ಲಿಕ್ಕಿದ್ದಾನೆ ಮೇ ಸಂದರ್ಭದಲ್ಲಿ. ಆದರೆ ಮಹಾನುಭಾವನಾದಂತಹ ಶನಿ ಮಹಾತ್ಮರು ಮಾರ್ಚ್ ತಿಂಗಳಲ್ಲೇ ಮೀನರಾಶಿಗೆ ಸಂಚಾರ ಮಾಡ್ತಾರೆ. ರಾಹುಕೇತುಗಳ ಪಲ್ಲಟವೂ ಸಹ ಉಂಟು. ಇಷ್ಟು ಅಂದ್ರೆ ನೋಡಿ ಹೇಗೆ ಹೇಳ್ತದೆ ಅಂದ್ರೆ, ಶಾಸ್ತ್ರ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಅಲ್ಲಿ ಸ್ಥಿತವಾದಂತಹ ರಾಹು ಕುಂಭರಾಶಿಗೆ ಬರ್ತದೆ. ಅಬ್ಬಾ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ, ಏನೋ ಒಂದು ಸಮಾಧಾನ ಅನ್ಸೋತ್ಗೆ ಮಹಾನ್ ಭಾವರಾದಂತಹ ಶನಿಮಾತ್ಮರು ಎಂಟ್ರಿ ಕೊಡ್ತಾರೆ. ಹ್ಮ್. ಆದರೆ ಚತುರ್ಥದಲ್ಲಿ ಸುಖಸ್ಥಾನ, ಮಾತೃಸ್ಥಾನ, ಭೂಸ್ಥಾನದಲ್ಲಿ ಗುರುವಿನ ಸಂಚಾರ ಮಾಡ್ತಾರೆ. ಇಷ್ಟೂ ಗ್ರಹಗಳ ಪಲ್ಲಟವನ್ನು ನೋಡಿದಾಗ ಫಲವೇನಿರಬಹುದು ಅಂದ್ರೆ, ಇವರು ಸ್ವಲ್ಪ ಹಿಂಜರಿಕೆ ಸ್ವಭಾವ. ಅವ್ರೇನು ಅನ್ಕೊಂತಾರೋ, ಇವ್ರೇನು ಅನ್ಕೊಂತಾರೋ, ಅವರು ನಮಗೋಸ್ಕರ ನಾವು ಕರೆದ್ರೆ ಬರ್ತಾರೋ ಇಲ್ವೋ, ಈ ಥರ ಹಿಂಜರಿಕೆ ಮನೋಭಾವ ಹೆಚ್ಚಾಗಿ ರೂಢಿಸ್ಕೊಂಬಿಟ್ಟಿರ್ತಾರೆ. ಅದರೊಟ್ಟಿಗೆ ಏನಂದ್ರೆ, ಮಹಾನುಭಾವರು ಸ್ಥಿತರಾಗಿರ್ತಾರೆ. ಇವ್ರ ಕೆಲಸ ಕಾರ್ಯ ಸರಿಯಾದ ಸಮಯಕ್ಕೆ ಸರಿಯಾಗಿ ನಿರ್ವಹಿಸುವಂಥ ಮನೋಭಾವ ಸಹ ಉಂಟು. ಈ ಶನಿ ಮಹಾತ್ಮರು ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಈ ಸರಿಸುಮಾರು ಈ ಮಾರ್ಚ್ ಕೊನೆಯ ವಾರದಲ್ಲಿ ಸ್ವಲ್ಪ ಅವಘಡಗಳು, ಬರೀ ಮೀನರಾಶಿಗೆ ಅಂತಲ್ಲ, ಸಣ್ಣ ಪುಟ್ಟ ಅವಘಡಗಳು ಸಹ ನಡೆಯುವಂಥದ್ದು ಯೂನಿವರ್ಸಲ್ ಆಗಿ, ಪ್ರಕೃತಿ ಆಗಿರ್ಬೋದು ಅಥವಾ ಯಾರಿಗಾದ್ರೂ ಆಗ್ಬೋದು. ಹ್ಮ್. ಆ ಸಂದರ್ಭದಲ್ಲಿ ಸ್ವಲ್ಪ ದೈವಾರಾಧನೆ ಹೆಚ್ಚಾಗಿ ಬೇಕಾಗಬಹುದು. ಅದು ತುಂಬಾ ಮುಖ್ಯವಾಗಿರ್ತದೆ. ಕಾಲಿಗೆ ಸಂಬಂಧಪಟ್ಟಿರುವಂತಹ ಪೆಟ್ಟುಗಳು ಬೀಳುವಂಥ ಸಾಧ್ಯತೆಗಳಿರ್ತದೆ. ಮೀನರಾಶಿಯವರು ಸ್ವಲ್ಪ ಯೋಚಿಸಿ ನಡಿಬೇಕಾದ್ರೆ ಯೋಚನೆ ಮಾಡುವಂಥದ್ದು, ನೀರಿನ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡೋದು, ಕಲುಷಿತವಾದಂತಹ ನೀರನ್ನು ಸೇವನೆ ಮಾಡಿ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡಬಹುದು, ಇದೆಲ್ಲ ಉಂಟು. ಇದನ್ನ ಯೋಚನೆ ಮಾಡಿ ಅವರು ಸೇವನೆ ಮಾಡಬೇಕಾಗುತ್ತೆ, ನಡೆಯೋದು ಎಲ್ಲ ವಿಚಾರ. ಅಷ್ಟೇ ಅಲ್ಲದೆ ಕೆಲವೊಂದು ಭೂಮಿ ವಿಚಾರದಲ್ಲಿ ಅನುಕೂಲ ಇದೆ. ಇನ್ವೆಸ್ಟ್ಮೆಂಟ್, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅದರಲ್ಲಿ ಅನುಕೂಲ ಚೆನ್ನಾಗಿ ಆಗ್ಬರುತ್ತೆ. ಎಲ್ಲರೂ ಏನು ಅನ್ಕೊಂತಾರೆ, 7.5 ಬಂದ್ಬಿಟ್ಟಿದೆ, ನಾವೇನ್ ಮಾಡೋದು, ಅಯ್ಯೋ ನಮ್ಗೆ ಹಿಂಗಾಗ್ಬಿಟ್ಟಿದೆ. ಖಂಡಿತ ತಪ್ಪು ಕಲ್ಪನೆ. ಶನಿ ಮಹಾತ್ಮರು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಪ್ಯೂರಿಫಿಕೇಶನ್, ಹ್ಮ್. ನಥಿಂಗ್ ಬಟ್ ಪ್ಯೂರಿಫಿಕೇಶನ್. ಅವರನ್ನ ಏನೋ ಸಣ್ಣ ಪುಟ್ಟ ಲೋಪದೋಷಗಳಿದ್ರು ಅದನ್ನು ಕ್ಲಿಯರ್ ಮಾಡಿ ಅದ್ಭುತವಾದಂಥ ಪ್ರತಿಮೆಯನ್ನ ರೂಪಿಸುವಂಥದ್ದೇ ಮಹಾನುಭಾವರು. ಕರ್ಮಾಧಿಪತಿ, ತನ್ನ ಕರ್ಮವನ್ನು ನಿಖರವಾಗಿ ಮಾಡೋವಂಥವ್ರು ಏನೂ ಮಾಡಲ್ಲ. ಏನು ನಾವು ಕೆಲಸ ಮಾಡ್ತೇವೆ ಅದು ನಿಖರವಾಗಿ ಮಾಡಿದ್ರೆ ಖಂಡಿತ ಶನಿ ಮಹಾತ್ಮರು ಏನು ಮಾಡಲ್ಲ. 7.5 ಬಗ್ಗೆ ಚಿಂತೆ ಮಾಡೋದು. ಪ್ರತಿ ದಿನ ಹನುಮಂತನ ಸ್ಮರಣೆ, ಹನುಮಾನ್ ಚಾಳೀಸ್ ಓದಬೇಕು, ಗುರುಗಳ ಸ್ಮರಣೆ ಮಾಡಬೇಕು. ಹನುಮಾನ್ ಚಾಳೀಸ್ ಯಾರು ಓದ್ತಾ ಇರ್ತಾರೋ ಖಂಡಿತ ಒಳ್ಳೆದು. ನಮ್ಗೆ ಅಷ್ಟು ಉದ್ದ ಓದಕ್ಕೆ ಬರಲ್ಲ, ಕೇಳಿ. ಈಗೆಲ್ಲ ಟೆಕ್ನಾಲಜಿ ತುಂಬ ಚೆನ್ನಾಗಿ ಬಂದಿದೆ. ಮೊಬೈಲಲ್ಲಿ ಆನ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಕೇಳಿ. ಅದು ಕೇಳಕ್ಕಾಗಿಲ್ಲ, ಇದು ಕೇಳ. ಓಂ ಶ್ರೀ ಹನುಮತೇ ನಮಃ ಅನ್ನೋ ಮಂತ್ರವನ್ನ ಪಠನೆ ಮಾಡ್ಕೊಳ್ಳಿ, ಸಾಕು. ಹ್ಮ್. ದೈವ ಸ್ಮರಣೆ ಬೇಕಷ್ಟೇ. ಆ ದೈವರು ನಿಮ್ಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಗಿಡ ನೆಟ್ಟಿದೀವಿ, ಅದಕ್ಕೇನ್ ಬೇಕು? ಗೊಬ್ಬರ, ನೀರು, ಇಷ್ಟೇ ಕೇಳದದು. ಅದು ಹಾಕಿದ್ರೆ ನಿಮ್ಗೆ ಫಲ ಸಿಗುತ್ತೆ, ಇಷ್ಟೇ. ಶಾಸ್ತ್ರವೂ ಅದೇ ರೀತಿ. ಇದು ಈ ರೀತಿ ಮುಗಿಸ್ಕೊಂಡು ಹೋದ್ರೆ, ಅದು ವೃಕ್ಷಶಾಸ್ತ್ರ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ವೃಕ್ಷಕ್ಕೆ ಹಾಕಿರುವಂತಹ ಗೊಬ್ಬರ ಮತ್ತೆ ನೀರು, ಸೂರ್ಯನ ಬೆಳಕಿನಿಂದ ಫಲವನ್ನು ಕೊಡಬೇಕು ಅಂದ್ರೆ ಅದು ಯಾವ ರೀತಿ ಫಲ ಬರುತ್ತದೆ ಅಂತ ಸಹ ಹೇಳ್ತದೆ ಶಾಸ್ತ್ರ. ಹ್ಮ್. ಏನು ಪ್ರಮಾಣದಲ್ಲಿ ನಾವು ಮಾಡಿದೀವಿ, ಅದು ಯಾವ ಭೂಮಿಯಲ್ಲಿ ನೆಟ್ಟಿದೀವಿ, ಆ ನೆಟ್ಟಿರೋ ಸಂದರ್ಭ ಎಂಥದ್ದು, ಆ ಸಂದರ್ಭದಿಂದ ಆ ಕಾಂಡಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಅಥವಾ ಫಲವಾಗಿರ್ಬೋದು, ಹೂವುಗಳಾಗಿರ್ಬೋದು, ಯಾವ ರೀತಿ ಬಿಡುತ್ತೆ, ಎಷ್ಟು ಒಂದು ಗಾತ್ರವಿರುತ್ತೆ ಅಂತ ಸಹ ಹೇಳ್ತೇವೆ. ಅದೇ ರೀತಿ ನಾವು ಅಂಗಲಕ್ಷಣ ಶಾಸ್ತ್ರದಲ್ಲಿ, ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲೂ ಸಹ ರೇಖಾ ವಿಚಾರ ಬಂದಾಗ ಅದು ಸಹ ಉಂಟು. ಈ ರೀತಿ ನಾವು ಮಾಡುವಂಥ ಕೆಲಸ ಹೇಗಿರುತ್ತೋ ಅದೇ ರೀತಿ ಫಲವೂ ಸಹ ಉಂಟು. ಭಯ ಪಡುವಂಥದ್ದು ಏನು ಇರೋದಿಲ್ಲ. 2025ರಲ್ಲಿ ಮೀನರಾಶಿಯವರ ಶುಭ ಅಶುಭ ಫಲಗಳು ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದು ಗುರುಜಿ, ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.